ನಮಸ್ತೆ. ಜಾನ್ವರಿ 1, 2026 ಗುರುವಾರ. ವರ್ಷದ ಮೊದಲನೇ ದಿನವಿದು. ಶುಕ್ಲ ಪಕ್ಷ, ತ್ರಯೋದಶಿ ತಿಥಿ. 6:42 ಸೂರ್ಯನು ಉದಯವಾಗುತ್ತದೆ. 6:05 ಸೂರ್ಯನು ಅಸ್ತಮನ. ಇವತ್ತಿನ ದಿನದಲ್ಲಿ ನಕ್ಷತ್ರ ರೋಹಿಣಿ. 6:42 ರಾತ್ರಿ 10:48 ಆನಂತರ ಬರೋದು ಮೃಗಶೀರ್ಷ ನಕ್ಷತ್ರ. ರಾತ್ರಿ 10:49 ಮೇಲೆ ಪ್ರಾರಂಭವಾಗಿ ರಾತ್ರಿಯೇ ಫುಲ್ ಇರುತ್ತದೆ. ಈ ವರ್ಷದ ಪ್ರಾರಂಭ ದಿನ ಅಂತಂದರೆ 2026 2026 ಮರಣಯೋಗದಲ್ಲಿ ಪ್ರಾಣನಾಶದಲ್ಲಿ ಪ್ರಾರಂಭವಾಗುತ್ತದೆ. ಅಧಿಕವಾದ ಏಟು ಗಾಯಗಳು, ಮರಣ ಭಯಗಳು, ಪಾಲಿಟಿಕ್ಸಲ್ಲಿ ವಿಪರೀತವಾಗಿ ಕೆಲವು ಘಟನೆಗಳು ನಡೆಯುತ್ತದೆ. ದೊಡ್ಡವರ ಮರಣ ಆಗುತ್ತದೆ. ಅದು ನೇಚರಲ್ಲೂ ಇರಲಿ. ಆದ್ದರಿಂದ ಯಾರೇ ಆದರೂ ಏಜ್ಡ್ ಪರ್ಸನ್ ಅಂದರೆ ಸೀನಿಯರ್ ಸಿಟಿಸನ್ಸ್ ತನ್ನ ಆರೋಗ್ಯದಲ್ಲಿ ಸರಿಯಾಗಿ ಗಮನ ಕೊಡಿ. ಇವತ್ತಿನ ದಿನದಲ್ಲಿ ಅಂದರೆ ಈ ವರ್ಷ ಅಂತ ಲೆಕ್ಕಕ್ಕೆ ತಗೊಂಡ್ರೆ ಮೇಷರಾಶಿಯವರಿಗೆ 3ನೇ ಸ್ಥಾನದಲ್ಲಿ ಗುರು ಇದೆ. ಧೈರ್ಯ ವೀರ್ಯ ಸಾಧನೆ ಮಾಡುವ ಸ್ಥಾನದಲ್ಲಿ ಇದ್ದರೂ ತನ್ನ ಸಹೋದರ ವರ್ಗದಲ್ಲಿ ಹೆಚ್ಚಿನ ಗಮನ ಕೊಡಿ. ಅಂತಂದರೆ ಮಾತುಕತೆಗಳಲ್ಲಿ ಭಿನ್ನವಿಲ್ಲದೆ ನೋಡಿಕೊಳ್ಳಿ. ಆದರೂ ಗುರು ಮಿಥುನ ರಾಶಿಯಲ್ಲಿ ಇರೋದರಿಂದ ಅಂದರೆ ಬುಧನ ಮನೆ ಸೇರಿರುವ ಕಾರಣದಿಂದಾಗಿ ಹೆಚ್ಚಿನ ತೊಂದರೆಗಳು ಅಂತೂ ಇಲ್ಲ. ಸಹೋದರ ವರ್ಗದಲ್ಲಿ ಗಮನ ಕೊಡಿ. ಚಿಕ್ಕ ಮಕ್ಕಳು ಕೆಲವು ವಿಷಯಗಳಲ್ಲಿ ಭಯವಿಲ್ಲದೇ ಇರೋಕ್ಕೆ ನಿಮ್ಮ ಸಹಾಯ ಬೇಕಾಗುತ್ತೆ ದೊಡ್ಡವರದು. ಇದೇ ವೃಷಭ ರಾಶಿಯವರಿಗೆ ಹಣಕಾಸಿನ ವರಮಾನ, ಹೆಚ್ಚಿನ ಲಾಭ, ಸ್ವಾಮಿಯ ಅನುಗ್ರಹ, ಶುಭ ಕಾರ್ಯಗಳು ನಡೆಯುವುದು ಮನೆಗಳಲ್ಲಿ. ಶುಭ ಕಾರ್ಯ ಅನ್ನೋದು ಮದುವೆಗಳೂ ಇರ್ಬೋದು, ಅಥವಾ ಮನೆ ಕಟ್ಟುವಂಥದ್ದು, ಸೈಟ್ ತಗೊಳ್ಳುವಂಥದ್ದು, ಇಂಥದ್ದೆಲ್ಲ ಇದೆ. ಅದೇ ಮಿಥುನ ರಾಶಿಯವರಿಗೆ ಶುಭ ಖರ್ಚುಗಳು ಉಂಟಾಗುತ್ತದೆ. ಆದರೂ ಎಚ್ಚರವಾಗಿರಿ. ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಯಾರಿಗೂ ಸೂರಿಟಿ ಕೊಡೋದರಲ್ಲಿ ಗಮನ ಕೊಡಬೇಕು. ನೀವಾಗಿ ಹೋಗಿ ತೊಂದರೆಗಳಲ್ಲಿ ಸಿಕ್ಕಾಕೋಬೇಡಿ. ಕೆಲವು ವಿಷಯಗಳಲ್ಲಿ ಮುಂದೆ ಬರುವಂಥದ್ದನ್ನು ಆಲೋಚನೆ ಮಾಡದೆ, ಅಂದರೆ ಹಿಂದೆ ಮುಂದೆ ಬರುವಂಥದ್ದನ್ನು ಯೋಚನೆ ಮಾಡದೆ ಸಿಕ್ಕಾಕೊಳ್ತೀರ. ಗಮನ ಕೊಡಿ. ಯಾವುದೇ ಕಾರ್ಯ ಮಾಡೋದಾದರೂ ದೊಡ್ಡವರ ಹತ್ರ, ನಿಮ್ಮ ವೆಲ್ವಿಷರ್ಗಳ ಹತ್ರ ಕೇಳಿ ಆಮೇಲೆ ಮಾಡಬಹುದು. ಕರ್ಕಾಟಕ ರಾಶಿಯವರಿಗೆ ಶುಭ ಖರ್ಚುಗಳು ಉಂಟು. ದೇವರು, ದೇವಸ್ಥಾನಗಳು, ಪ್ರಯಾಣಗಳು, ಇದರ ಖರ್ಚುಗಳಿದೆ. ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ. ಸಿಂಹರಾಶಿಯವರಿಗೆ ಖಂಡಿತವಾಗಿ ಲಾಭದ ಸಮಯ, ಅಭಿವೃದ್ಧಿ, ಅನುಕೂಲ. ಹಿಂದೆ ಬರದೇ ಇರುವ ಬ್ಯಾಲೆನ್ಸ್ ಇರುವ ಲಾಭಗಳು ಕೂಡ ಬರುತ್ತದೆ. ಅದರ ಪ್ರಯತ್ನಗಳಲ್ಲಿ ನೀವಿರಬೇಕು. ಇದೇ ಕನ್ಯಾ ರಾಶಿ ಅಂತಂದರೆ ಕೆಲವು ಕರ್ಮ ಕಾರ್ಯಗಳನ್ನು ಮಾಡುವಂತಾಗುತ್ತದೆ. ದೂರ ಹೋಗುವಂಥದ್ದಾಗುತ್ತದೆ. ತಾನು ಇರುವ ಅಂದರೆ ಸ್ಥಾನವನ್ನು ಬಿಟ್ಟು ಬೇರೆ ಕಡೆ ಹೋಗುವಂತೆ ಆಗುತ್ತದೆ. ಅನುಕೂಲ ನೋಡಿಕೊಂಡು ಡಿಸೈಡ್ ಮಾಡಿ. ಅದೇ ತುಲಾರಾಶಿ ಅಂತಂದರೆ ಖಂಡಿತವಾಗಿಯೂ ಭಾಗ್ಯ ಉಂಟು, ಅಭಿವೃದ್ಧಿಯೂ ಉಂಟು, ದೇವರ ರಕ್ಷಣೆಯೂ ಇರುತ್ತದೆ. ಇದು ತುಲಾರಾಶಿಗೆ. ತುಲಾರಾಶಿಗೆ ಆಗುತ್ತದ ಅಂತ ಯೋಚನೆ ಮಾಡಬೇಡಿ, ನಿಮ್ಮ ಪ್ರಯತ್ನಗಳ ಮೇಲೆ. ಇದರ ಜೊತೆ ಏನಿರಬೇಕು ಅಂದರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಖಂಡಿತವಾಗಿ ಅನುಕೂಲ ಉಂಟು. ದಶಾಭುಕ್ತಿ ತೊಂದರೆ ಆದರೆ ಮಾತ್ರ ಇದು ತೊಂದರೆಗಳು ಬರುತ್ತದೆ ಅಂತ. ಯಾಕೆಂತಂದರೆ ಎಲ್ಲ ಗ್ರಹಗಳು ಕೆಟ್ಟಿದ್ರೇ ನಮಗೆ ಕೆಟ್ಟೋದು. ಗುರು ಕೆಟ್ಟೋದು ಮಾತ್ರ ಕೆಟ್ಟೋದಲ್ಲ. ಆದ್ದರಿಂದ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಯಾಕೆಂತಂದರೆ ಭಾಗ್ಯ ಸ್ಥಾನ ಅನ್ನೋದು ಇಂದಿನಿಂದ ಅಥವಾ ಹೋದ ವರ್ಷದಿಂದ, ಹೋದ ಜನ್ಮದಿಂದಲೂ ಲೆಕ್ಕಕ್ಕೆ ತಗೋಬೋದು. ಆ ರೀತಿ ಇದ್ದರೆ
ಅಂದರೆ ಭಾಗ್ಯ ಸ್ಥಾನದಲ್ಲಿ ಗುರು ಬಂದು ಕೂತಿರೋದರಿಂದ ಅದೆಲ್ಲ ವಸೂಲಿ ಆಗುತ್ತದೆ, ಅನುಕೂಲ ಕೊಡುತ್ತದೆ, ದೇವರ ರಕ್ಷಣೆಯೂ ಉಂಟು. ಅದು ಅಲ್ಲದೆ ವಿಶೇಷವಾಗಿ ಶನಿಯೂ ನಿಮಗೆ ಅನುಕೂಲ ಕೊಡುತ್ತದೆ. ಆರೋಗ್ಯದ ವಿಷಯದಲ್ಲೂ ಚೇತರಿಸ್ಕೊಳ್ತೀರಾ. ಏನಕ್ಕೂ ಸ್ವಲ್ಪ ಮಾಸ್ಟರ್ ಚೆಕಪ್ ಮಾಡ್ಕೊಳ್ಳಿ. ಇದರಲ್ಲಿ ಶನಿ ಬಂದು ಕೂತಿರೋದು ಮೀನರಾಶಿಯಲ್ಲಿ, ಅಂದರೆ ಗುರುವಿನ ಮನೆಯಲ್ಲಿ. ಗುರುವಿಗೆ ಕೇಂದ್ರದಲ್ಲಿ ಬಂದು ಶನಿ ಕೂತಿದೆ. ಆದ್ದರಿಂದ ಎಲ್ಲ ಕಾರ್ಯಗಳಲ್ಲೂ ಕೂಡ ಶುಭವೇ ಉಂಟಾಗುತ್ತದೆ. ವೃಶ್ಚಿಕ ರಾಶಿಯವರೆಗೆ ತಗೊಂಡ್ರೆ ಪಂಚಮದಲ್ಲಿ ಶನಿ ಕೂತಿದೆ. ಮನೆ ದೇವರಿಗೆ ಖಂಡಿತ ಪೂಜೆ ಮಾಡಿಕೊಳ್ಳಿ ಅಥವಾ ಹೋಯ್ ಬನ್ನಿ, ಮರಿಬೇಡಿ. ಆದರೆ ಗುರು ಇರುವ ಸ್ಥಾನ ನಷ್ಟದಲ್ಲಿ ಕೂತಿರೋದ್ರಿಂದ ಬಂಡವಾಳ ಹಾಕಬೇಕು ಅಂತಂದರೆ ಯೋಚನೆ ಮಾಡಿ ಹಾಕಿ. ನಿಮ್ಮ ಅಸ್ಟ್ರಾಲಜರ್ಗೆ ಕೇಳಿಕೊಂಡು ದಶಾಭುಕ್ತಿ ಚೆನ್ನಾಗಿದೆಯಾ, ಅಂತರ್ಭುಕ್ತಿ ಚೆನ್ನಾಗಿದೆಯಾ ಮತ್ತು ಪ್ರಸ್ತಾರ ವರ್ಗದಲ್ಲಿ ಬಿಂದುಗಳು ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳಿ. ಧನುಸು ರಾಶಿಯವರಿಗೆ ಖಂಡಿತವಾಗಿ ಗುರುಬಲವಿದೆ. ಪಾರ್ಟ್ನರ್ ಹತ್ರ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಲಾಭ ಪಡೆಯಬಹುದು. ಹೊಸ ವಸ್ತುಗಳು ಖರೀದಿ ಮಾಡ್ತೀರಾ. ಈ ಖರೀದಿ ಮಾಡುವ ವಿಷಯಗಳಲ್ಲಿ ಯಾವುದು ಬೇಕಾದ್ರೂ ಇರ್ಬೋದು, ವಾಹನವೂ ಇರಬಹುದು. ಹಾಗಾಗಿ ಮನೆಯಲ್ಲಿ ಖುಷಿಯಾಗಿ ಇದೆ, ನಾವೂ ಇರಬೇಕಾಗ್ತದೆ. ಆದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಗಮನ. ವಾಹನಗಳಲ್ಲೂ ಕೂಡ ಖಂಡಿತವಾಗಿ ಎಚ್ಚರವಾಗಿರಬೇಕು. ಮಕರ ರಾಶಿಯವರಿಗೆ ಈಗ ಸಮಯ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ಅಂದರೆ ಗುರುವಿನಿಂದ. ಆದರೆ ಶನಿ ಶ್ರೇಷ್ಠವಾಗಿದೆ. ಸಹೋದರ ವರ್ಗಗಳಲ್ಲಿ ಸ್ವಲ್ಪ ಚೆನ್ನಾಗಿರಿ, ಅದರಿಂದ ಲಾಭವೂ ಉಂಟು. ಆದರೆ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಅದರಲ್ಲೂ ಈಗ ನಡೆಯುವ ಸಮಯ ಪ್ರಕಾರ ಚರ್ಮದ ತೊಂದರೆಗಳು ಕೆಲವರಿಗಿದೆ, ನೋಡ್ಕೊಳ್ಳಿ. ಕುಂಭರಾಶಿಯವರಿಗೆ ಕುಟುಂಬ ಸ್ಥಾನದಲ್ಲಿ ಶನಿ, ಅದೇ ಸಮಯದಲ್ಲಿ ಗುರು ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪುತ್ರ ಸ್ಥಾನದಲ್ಲಿ ಸೂಪರ್ ಆಗಿದೆ. ಆದ್ದರಿಂದ ಶನಿ ಕುಟುಂಬ ಸ್ಥಾನದಲ್ಲಿ ಇದ್ದರೂ ಜಲರಾಶಿಯಲ್ಲಿ ಇರೋದರಿಂದಲೂ ಗುರುವಿನಿಂದ ಕೇಂದ್ರದಲ್ಲಿ ಇರೋದರಿಂದಲೂ ಗುರು ಅನ್ನೋ ಗ್ರಹದ ವಿಶೇಷಗಳಿಂದಲೂ ಅಂತಂದರೆ ಪೂರ್ವ ಜನ್ಮಸ್ಥಾನ ಅಂತಂತೀವಿ, ಪುತ್ರಸ್ಥಾನ ಅಂತಂತೀವಿ, ಮಂತ್ರಸ್ಥಾನ ಅಂತಂತೀವಿ. ಆ ಸ್ಥಾನಕ್ಕೆ ಸ್ವಾಮಿ ಬಂದಿರೋದರಿಂದ, ಅಂದರೆ ಗುರುಗ್ರಹ ಬಂದಿರೋದರಿಂದ ಎಲ್ಲ ದೋಷಗಳು ದೂರವಾಗುತ್ತದೆ. ತಿಳಿದು ನಿಮ್ಮ ದಶಾಭುಕ್ತಿಯನ್ನು ನೋಡಿಸ್ಕೊಂಡು ಮತ್ತು ಸರ್ವಾಷ್ಟಕ ವರ್ಗಗಳನ್ನು ನೋಡಿಸ್ಕೊಂಡು ಮುಂದುವರೆದರೆ ಲಾಭ ಉಂಟು. ಅದೇ ಮೀನರಾಶಿಯವರಿಗೆ ಜನ್ಮದಲ್ಲೇ ಶನಿ ಇರುತ್ತದೆ. ವಾಯು ತೊಂದರೆಗಳು, ಮೊಣಕಾಲಿನ ತೊಂದರೆವೆಲ್ಲ ಜಾಸ್ತಿ ಆಗುತ್ತದೆ. ಸ್ವಲ್ಪ ನೋಡಿಕೊಂಡು ಆಹಾರದಲ್ಲಿ ಮೇಂಟೈನ್ ಮಾಡಿ. ಅದರಲ್ಲಿ ನಿಮಗೆ ವಿಶೇಷವಾಗಿ 4ರಲ್ಲಿ ಗುರು, ವ್ಯರ್ಥ ಪ್ರಯಾಣಗಳು, ಗಾಡಿಯಿಂದ ಅಧಿಕವಾದ ಖರ್ಚುಗಳು ಬರುತ್ತದೆ. ಚಿಕ್ಕದಾಗಿದ್ದಾಗಲೇ ಸರ್ವಿಸ್ ಮಾಡಿ ಇಟ್ಕೊಳ್ಳಿ. ಮೇಷರಾಶಿಯವರಿಗೆ ಖಂಡಿತವಾಗಿ ಲಾಭ ಅಂತ ಹೇಳಿದಿವೆ. ಆದರೂ ತನ್ನ ಸಹೋದರ ವರ್ಗದಲ್ಲಿ ತೊಂದರೆ ಇಲ್ಲದೆ ನೋಡ್ಕೊಳ್ಳಿ. ಇಷ್ಟೆಲ್ಲ ನೋಡ್ಕೊಳ್ಳಿ. ಆದರೂ ಪದೇ ಪದೇ ನಾವು ಹೇಳುವಂಥದ್ದು ಏನು ಅಂದರೆ, ಈ 2026 ಅನ್ನೋದು ನಮ್ಮ ಹಿಂದೂಗಳಲ್ಲಿ ನೋಡುವಂಥ ಭವಿಷ್ಯವಲ್ಲ. ಯಾಕೆಂದರೆ ನಮ್ಮದು ಉಗಾದಿಯಿಂದಲೇ ಉಗಾದಿ. ಆದರೂ 2026 ಹೆಂಗಿದೆ ಅಂತ ನೋಡಿಕೊಳ್ಳೋಕ್ಕೆ ಇದು ಒಂದು ಅವಕಾಶ. ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಇವತ್ತಿನ ದಿನ ಹೇಗಿದೆ ಅಂತ ಮತ್ತಷ್ಟು ವಿಷಯಗಳಿಗೆ ಬರೋಣ. ಇವತ್ತು ದಿನ ಪೂರ್ತಿ ವೃಷಭ ರಾಶಿ ಇರುತ್ತದೆ. ಅದರಿಂದಾಗಿ ಇವತ್ತು ಯಾವ ಮಕ್ಕಳು ಹುಟ್ಟಿದ್ರೂ ಕೂಡ ವೃಷಭ ರಾಶಿನೇ. ಆದರೆ ಇವತ್ತು ದಿನ ಮಕ್ಕಳು ಹುಟ್ಟಬೋದಾ ಅಂತಂದರೆ ಖಂಡಿತವಾಗಿ ಇಲ್ಲ ಅಂತಾನೇ ಹೇಳಬೇಕಾಗ್ತದೆ. ಬೇರೆ ಏನಾದ್ರು ಬಂಡವಾಳ ಹಾಕ್ಬೋದಾ ಅಂತಂದರೆ ಇವತ್ತು ಬೇಡ. ಇವತ್ತು ಬೆಳಿಗ್ಗೆ 6:42ರಿಂದ 6:50ವರೆಗೂ ರೋಹಿಣಿ ನಕ್ಷತ್ರದ 1ನೇ ಪಾದ, 6:50 ಮೇಲೆ 12:10 ಮಧ್ಯಾಹ್ನದವರೆಗೂ ರೋಹಿಣಿ ನಕ್ಷತ್ರ 2ನೇ ಪಾದ, ಮಧ್ಯಾಹ್ನ 12:10 ಮೇಲೆ ಸಂಜೆ 5:29ವರೆಗೂ ರೋಹಿಣಿ ನಕ್ಷತ್ರ 3ನೇ ಪಾದ, ಸಂಜೆ 5:29 ಮೇಲೆ ಅಂದರೆ 5:30 ಮೇಲೆ ರಾತ್ರಿ 10:48ವರೆಗೂ ರೋಹಿಣಿ ನಕ್ಷತ್ರ 4ನೇ ಪಾದ,
ಇಷ್ಟಕ್ಕೆ ರೋಹಿಣಿ ನಕ್ಷತ್ರವೇ ಮುಗಿಯುತ್ತದೆ ರಾತ್ರಿ 10:48ಕ್ಕೆ. ಅಲ್ಲಿಂದ ಮೃಗಶೀರ್ಷ ನಕ್ಷತ್ರ ಪ್ರಾರಂಭವಾಗುತ್ತದೆ. ಇದು ವೃಷಭ ರಾಶಿನೇ. ರಾತ್ರಿ 10:48 ಮೇಲೆ ಪ್ರಾರಂಭವಾಗಿ ಬೆಳಗಿನ ಜಾವ 4:07ವರೆಗೂ ಮೃಗಶೀರ್ಷ ನಕ್ಷತ್ರದ 1ನೇ ಪಾದ ಬರುತ್ತದೆ. ಆ ನಂತರ ಅಂದರೆ 4:08 AM ಮೇಲೆ ಮೃಗಶೀರ್ಷ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗುತ್ತದೆ. ಈ ಪಾದಗಳನ್ನೋದು ಯಾವ ರಾಶಿ ಅಂತ ತಿಳ್ಕೊಳ್ಳೋಕ್ಕೆ, ಆದರೆ ಇವತ್ತು ಯಾವ ಸಮಯವಾದರೂ ವೃಷಭ ರಾಶಿಯೇ ಇರೋದರಿಂದ ಮಕ್ಕಳು ಹುಟ್ಟಿದ್ರೂ ವೃಷಭ ರಾಶಿನೇ. ಇಷ್ಟೆಲ್ಲ ನೋಡಿದ್ವಿ. ಹೀಗೆ ಕೆಟ್ಟೋ ದಿನ, ಅಶುಭ ದಿನ, ಶುಭ ಕಾರ್ಯಗಳನ್ನ ಮಾಡುವಂತಿಲ್ಲ. ಆದರೂ ಎಮರ್ಜೆನ್ಸಿಗೆ ಆಸ್ಪತ್ರೆಗೆ ಹೋಗೋಕ್ಕೆ ಸರ್ಕಾರ ಆಜ್ಞೆಯನ್ನು ಅಂದರೆ ಕೋರ್ಟ್ ಆರ್ಡರಿಂದ ಹಿಡಿದು ಬೇರೆ ವಿಷಯಗಳಿಗೆ ಪರಿಪಾಲನೆ ಮಾಡೋಕ್ಕೆ ಎಮರ್ಜೆನ್ಸಿಗೆ ಟೈಮ್ ಬೇಕಾಗುತ್ತದೆ, ಅದನ್ನು ಕೊಡ್ತೀವಿ. ಆದರೆ ನಾವು ಕೊಡುವ ಈ ಶುಭ ಸಮಯಗಳು ಖಂಡಿತವಾಗಿ ಮುಹೂರ್ತ ಕಾರ್ಯಗಳಕ್ಕಲ್ಲ, ಚಿಕ್ಕ ಚಿಕ್ಕ ಕಾರ್ಯಗಳು, ದೇವತಾ ಕಾರ್ಯಗಳಿಗೆ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಇದು ಒಂದು ಶುಭ ಸಮಯಗಳು ಅಂತ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. 8:08 10:27 ಇದು ಒಂದು ಶುಭ ಸಮಯ. 11:17 1:47 ಮಧ್ಯಾಹ್ನ ಇದು ಒಂದು ಶುಭ ಸಮಯ. ಮತ್ತು ಇನ್ನೊಂದು ಸಮಯ ಅಂತಂದರೆ 3:16 ಮಧ್ಯಾಹ್ನದಿಂದ 3:40ವರೆಗೂ ಒಂದು ಶುಭ ಸಮಯ. ಸಂಜೆ 5:09 7:37 ಒಂದು ಶುಭ ಸಮಯ. ರಾತ್ರಿ 9:16 10:20ವರೆಗೂ ಒಂದು ಶುಭ ಸಮಯ. 10:50 ಮೇಲೆ ಅಂದರೆ ಹೆಚ್ಚು ಕಮ್ಮಿ 11 ಗಂಟೆ ಅಂತ ಇಟ್ಕೊಳ್ಳಿ, ಬೆಳಗ್ಗೆವರೆಗೂ ಚೆನ್ನಾಗಿದೆ. ಇದರಲ್ಲಿ ಯಾವ ಟೈಮ್ ಅಪಾಯಕಾರಿ ಸಮಯ ಅಂತ ನಾವು ಕೊಟ್ಟಿದ್ದೀವೋ ಆ ಸಮಯವನ್ನು ನೋಡಿ ಯಾವುದಾದ್ರು ಒಳ್ಳೆಯ ಕಾರ್ಯಗಳು ಮಾಡೋದನ್ನು ಖಂಡಿತ ನಿಲ್ಲಿಸಬೇಕು. ಏಕೆಂತಂದರೆ ಗ್ರಹ ದೋಷಗಳು ಅಷ್ಟು ಈಸಿಯಾಗಿ ಹೋಗುವಂಥದ್ದಲ್ಲ, ಅದರಿಂದಲೇ ಪದೇ ಪದೇ ಹೇಳ್ತೀವಿ. ಆದರೂ ಕೆಲವು ಸಮಯಗಳಲ್ಲಿ ನಾವು ಕೊಟ್ಟಿರೋ ಒಳ್ಳೆಯ ಸಮಯದಲ್ಲಿ ಗುರು ಹೊರೆ, ಶುಕ್ರ ಹೊರೆ, ಬುಧ ಹೊರೆ ಎಲ್ಲ ಸೇರಿದ್ರೆ ಇರೋದರಲ್ಲಿ ಸ್ವಲ್ಪ ಒಳ್ಳೆಯ ಟೈಮು ಅಂತ ನಾವು ತಿಳ್ಕೊಬೋದು. ಉದಾಹರಣೆ ನಾವು ಹೇಳಿದ್ವಿ 8:08 10:27 ಸ್ವಲ್ಪ ಇರೋದರಲ್ಲಿ ಒಳ್ಳೆಯ ಸಮಯ ಅಂತ. ಈ ಸಮಯದಲ್ಲಿ ಶುಕ್ರ ಹೊರೆ ಕೂಡುತ್ತದೆ. ಅಂದರೆ ಇದು 9:33 ಅಂದರೆ 8:08 ಶುಭವಾಗಿರುತ್ತದೆ ಅಂತ ಅಂದರೂ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು ಒಳ್ಳೆಯ ಟೈಮು ಅಂತಂದರೆ 9:33 10:27 ಶುಕ್ರ ಹೊರೆ ಇರೋದರಿಂದ ಹೆಣ್ಣು ಮಕ್ಕಳಿಗಾದ ಕಾರ್ಯ, ಹೆಣ್ಣು ದೇವರನ್ನು ಪೂಜಿಸೋದು, ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ಇಂಥದಕ್ಕೆಲ್ಲ ಒಳ್ಳೆಯ ಸಮಯವಿದು. ಆದರೂ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡುವ ಈ ವಿಷಯಗಳಲ್ಲಿ ಗುಳಿಕೆ ಕಾಲವು ಇದೇ ಸಮಯದಲ್ಲಿ ಇದೆ. ಆದ್ದರಿಂದಾಗಿ 9:33 ಮೇಲೆ 10:27ವರೆಗೂ ಎರಡು ಥರ ಶುಭವೂ ಕೂಡಿರುತ್ತದೆ. ಶುಕ್ರ ಹೊರೆ, ಗುಳಿಕೆ ಕಾಲ ಇದೆಲ್ಲ ಇರೋದರಲ್ಲಿ ಒಳ್ಳೆಯ ಸಮಯ. ನಾವು ಹೇಳಿದ್ದು ಮುಹೂರ್ತ ಕಾರ್ಯಗಳಕ್ಕಲ್ಲ, ಬಂಡವಾಳ ಹಾಕೋದಕ್ಕಲ್ಲ, ಚಿಕ್ಕ ಚಿಕ್ಕ ಕಾರ್ಯಗಳು ಖಂಡಿತ ಮಾಡಲೇಬೇಕು ಇವತ್ತು ಅಂತಂದರೆ ಈ ಕಾರ್ಯಗಳು, ಆಸ್ಪತ್ರೆಗೆ ಸೇರಿಸಲೇಬೇಕು ಅಂತಂದರೆ ಈ ಸಮಯಗಳು, ಯಾರಿಗಾರು ಹುಷಾರಿಲ್ಲ ಅಂತಂದರೆ ಈ ಸಮಯನ ಸೆಲೆಕ್ಟ್ ಮಾಡ್ಬೋದು, ಔಷಧಿಗಳು ಕೊಡ್ಬೋದು, ಎಮರ್ಜೆನ್ಸಿಗೆ ಆಪರೇಷನ್ ಮಾಡಿಸ್ಕೋಬೋದು. ಮತ್ತೊಂದು ಸಮಯ ಚೆನ್ನಾಗಿರುತ್ತದೆ ಅಂತಂದರೆ 11:17 ಮಧ್ಯಾಹ್ನ 1:47 ಅಂತ ತಂದಿವಿ. ಇದು ಒಂದು ಶುಭ ಮುಹೂರ್ತ ಸಮಯ ಅಂತ. ಈ ಸಮಯದಲ್ಲಿ ಮೀನ ಲಗ್ನವೂ ಬರುತ್ತದೆ. ಮತ್ತು ಈ ಸಮಯದಲ್ಲಿ ಇರುವಂಥ ಇನ್ನೊಂದು ಒಳ್ಳೆಯ ವಿಷಯ ಅಂತಂದರೆ ಚಂದ್ರ ಹೊರೆ ಇದೆ. ಚಂದ್ರ ಹೊರೆಯಲ್ಲಿ ಹೆಣ್ಣು ಮಕ್ಕಳಿಗಾದ ಕಾರ್ಯ ಮತ್ತು ಪ್ರಯಾಣಗಳು ಇವತ್ತು ಬೇಡ ಅಂತಂದರೂ ಕೂಡ ಎಮರ್ಜೆನ್ಸಿ ಇದ್ದರೆ ನಾವು ಏನೂ ಮಾಡುವಂತಿಲ್ಲ. ಆದ್ದರಿಂದ ಚಂದ್ರ ಹೊರೆಯಲ್ಲಿ ಪ್ರಾರಂಭ ಮಾಡ್ಬೋದು. ಅಂದರೆ ನಾವು ಹೇಳಿದಂತೆ 11:17 ಅಂತ ಹೇಳಿದ್ವಿ, ಇದರಲ್ಲಿ 11:26 ಅಂತ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಸಮಯ ಇದರಲ್ಲೇ ಬರುವಂಥದ್ದು ರೋಹಿಣಿ ನಕ್ಷತ್ರದ 3ನೇ ಪಾದ ಈ ಸಮಯದಲ್ಲಿ ಇರುತ್ತದೆ. ಹಾಗಾಗಿ ಇದೂ ಶುಭವನ್ನು ಕೊಡುತ್ತದೆ. ಯಾಕೆಂತಂದರೆ ರೋಹಿಣಿ ನಕ್ಷತ್ರದ ಪಾದ 3 ಅಂತಂದಾಗ ನವಾಂಶದಲ್ಲಿ ಶನಿ ಮನೆ ಬರುತ್ತದೆ. ಅದರಲ್ಲೂ ವಿಶೇಷವಾಗಿ ಕೆಲವು ವಿಷಯಗಳನ್ನ ನೋಡ್ಕೋಬೋದು. ಅಭಿಜಿತ್ ಮುಹೂರ್ತ ಇರೋದು 12 12:46.
ಹಾಗಾಗಿ ನಾವು ಕೊಟ್ಟಿದ್ದ ಈ ಸಮಯದಲ್ಲೇ ಶುಭವಾಗಿ ಇದುವೂ ಸೇರುತ್ತದೆ. ಇಷ್ಟೆಲ್ಲ ಇರೋದರಿಂದ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಈ ವರ್ಷದಲ್ಲಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾವು ಪೂಜೆ ಮಾಡಿದಾಗ ಎಲ್ಲರಿಗೂ ಸೇರಿಸಿನೇ ಪೂಜೆ ಮಾಡ್ತೀವಿ. ಅದರಲ್ಲೂ ಕೆಲವು ರಾಶಿಗಳ ಅಭಿವೃದ್ಧಿ ಅಂತ ಅಂದಿವೆ, ಖಂಡಿತವಾಗಿ ಸಿಗುತ್ತದೆ, ಅನುಕೂಲ ಬರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.